ಪದೇ ಪದೇ ಸರ್ ಈ ಶಿವಾನಂದ ಪಾಟೀಲ್ ಸಚಿವರು ರೈತರ ಬಗ್ಗೆ ಒಂಥರ ಕೀಳಾಗಿ ಬರಲಿ ಅಂತ ಕಾಯ್ತಾರೆ ನೋಡಿ. ಅದ್ರ ಬಗ್ಗೆ ಅವರು ಯಾರ್ಯಾರು ವೈಯಕ್ತಿಕ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಪ್ರತಿಯೊಂದಕ್ಕೆ ನಾ ರಿಯಾಕ್ಷನ್ ಆಗಲಿ ಡಿಪೆಂಡ್ ಆಗಲಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಅವರೇ ಕೆಪಬಲ್ ಅದಾರ. ಅವ್ರು ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅವ್ರಿಗೆ ಕೇಳ್ಬಿಡ್ರಿ. ಇದನ್ನ ಅವರೇ ಕೆಪಬಲ್ ಅದಾರ. ಯಾರು ಕೇಳಿರ್ತಾರೆ ಅವ್ರಿಗೆ ನಾಳೆ ಪರವಾಗಿ ನಾ ಡಿಪೆಂಡ್ ಮಾಡೋದಾಗಲಿ ವಿರೋಧ ಮಾಡೋದು ನಾ ಯಾಕೆ ಮಾಡಲಿ? ಅಲ್ಲ ಸರ್, ರೈತರ ಬಗ್ಗೆ ಮಾತಾಡೋದು ಒಂದು ನಾನು ಹೇಳ್ತೀನಿ, ಅದು ಏನು ಮಾತಾಡಿದ್ದು ನನಗೆ ಗೊತ್ತಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಾನು ಕಮಿಟ್ ಮಾಡುವಂಥದ್ದು, ಅವ್ನು ಡಿಪೆಂಡ್ ಮಾಡೋದು ಅಥವಾ ವಿರೋಧ ಮಾಡೋದು ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಉತ್ತರ ಕೊಡೋಕೆ ಅವ್ರು ಕೆಪೇಬಲ್ ಅದಾರ. ಅನುದಾನದ ವಿಚಾರಕ್ಕೆ ಹಾಲಿ ಶಾಸಕರು ನೀವು 2 ಕೋಟಿ ಹೋಗ್ಲಿ ಬಿಡ್ರಿ. ಅದ್ರ ಬಗ್ಗೆ ಭಾಳ ಚರ್ಚೆ ಮಾಡಕ್ಕೆ ಹೋಗಲ್ಲ. ಅವ್ರು ಬ್ಯಾಡ ಅಂದ್ ಬಿಟ್ಬಿಟ್ಟು ಅದ್ರ ಬಗ್ಗೆ ಸನ್ಮಾನ ಮಾಡ್ತಾರಂತ ತಮಗೆ ಹೋಗ್ಲಿ ಬಿಡಪ್ಪ. ನಮ್ಮ ಸನ್ಮಾನ ಮಾಡ್ಕೊಳ್ಳೋ ಇಂಟ್ರೆಸ್ಟು ಇಲ್ಲ. ಪದೇ ಪದೇ ಸರ್ ಈ ಶಿವಾನಂದ ಪಾಟೀಲ್ ಸಚಿವರು ರೈತರ ಬಗ್ಗೆ ಒಂಥರ ಕೀಳಾಗಿ ಬರಲಿ ಅಂತ ಕಾಯ್ತಾರೆ ನೋಡಿ. ಅದ್ರ ಬಗ್ಗೆ ಅವರು ಯಾರ್ಯಾರು ವೈಯಕ್ತಿಕ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಪ್ರತಿಯೊಂದಕ್ಕೆ ನಾ ರಿಯಾಕ್ಷನ್ ಆಗಲಿ ಡಿಪೆಂಡ್ ಆಗಲಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಅವರೇ ಕೆಪಬಲ್ ಅದಾರ. ಅವ್ರು ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅವ್ರಿಗೆ ಕೇಳ್ಬಿಡ್ರಿ. ಇದನ್ನ ಅವರೇ ಕೆಪಬಲ್ ಅದಾರ. ಯಾರು ಕೇಳಿರ್ತಾರೆ ಅವ್ರಿಗೆ ನಾಳೆ ಪರವಾಗಿ ನಾ ಡಿಪೆಂಡ್ ಮಾಡೋದಾಗಲಿ ವಿರೋಧ ಮಾಡೋದು ನಾ ಯಾಕೆ ಮಾಡಲಿ? ಅಲ್ಲ ಸರ್, ರೈತರ ಬಗ್ಗೆ ಮಾತಾಡೋದು ಒಂದು ನಾನು ಹೇಳ್ತೀನಿ, ಅದು ಏನು ಮಾತಾಡಿದ್ದು ನನಗೆ ಗೊತ್ತಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಾನು ಕಮಿಟ್ ಮಾಡುವಂಥದ್ದು, ಅವ್ನು ಡಿಪೆಂಡ್ ಮಾಡೋದು ಅಥವಾ ವಿರೋಧ ಮಾಡೋದು ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಉತ್ತರ ಕೊಡೋಕೆ ಅವ್ರು ಕೆಪೇಬಲ್ ಅದಾರ. ಅನುದಾನದ ವಿಚಾರಕ್ಕೆ ಹಾಲಿ ಶಾಸಕರು ನೀವು 2 ಕೋಟಿ ಹೋಗ್ಲಿ ಬಿಡ್ರಿ. ಅದ್ರ ಬಗ್ಗೆ ಭಾಳ ಚರ್ಚೆ ಮಾಡಕ್ಕೆ ಹೋಗಲ್ಲ. ಅವ್ರು ಬ್ಯಾಡ ಅಂದ್ ಬಿಟ್ಬಿಟ್ಟು ಅದ್ರ ಬಗ್ಗೆ ಸನ್ಮಾನ ಮಾಡ್ತಾರಂತ ತಮಗೆ ಹೋಗ್ಲಿ ಬಿಡಪ್ಪ. ನಮ್ಮ ಸನ್ಮಾನ ಮಾಡ್ಕೊಳ್ಳೋ ಇಂಟ್ರೆಸ್ಟು ಇಲ್ಲ.